ಎಣ್ಣೆ ಮೇಲೆ ಸೇಬಿದೆ ಅಲ್ಲೆ ಗಿಳಿಯ ಮೂಗಿದೆ, ತೊಂಡೆ ಅನ್ನ ತೊಟಿಯಲ್ಲಿ ದಾಳಿಂಬೆ ಕಾಳು ಬಾಯಲಿ. ಏನಿದೋ ಏನು ಮೋಜಿದೋ, ಏನಿದೇನು ಮೋಜಿದೋ. ಎಲ್ರು ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡ್ತಾ ಇದ್ರೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ, ನಾವು ಪೂಜೆ ಮಾಡೋ ಆ ಕರ್ಗಮ್ಮ, ಆ ದ್ರೌಪದಿ ದೇವಿ, ಆ ಆದಿಶಕ್ತಿ ದೇವಿಗೆ ಈ ತರ ಒಂದು ವರ್ಣನೆ ಮಾಡ್ತಾರಲ್ಲ, ಇವ್ರಿಗೆ ಒಂಚೂರು ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನೋಡಿ. ಅದು ಬಂದ್ಬಿಟ್ಟು ದೇವ್ರನ್ನ ದೇವ್ರ ತರ ನೋಡಿ, ದೇವ್ರ ಹಾಡುಗಳನ್ನ ಹಾಡಿ, ಅದು ಬಿಟ್ಬಿಟ್ಟು ಈ ತರ ಒಂದು ಗ್ಲಾಮರ್ ಹಾಡನ್ನ ಎತ್ಕೊಂಡು ಹೋಗ್ಬಿಟ್ಟು ದೇವ್ರಿಗೆ ಹೊಳ್ಸಿರಲ್ಲ. ನಿಮ್ಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಡವಾ ನಿಮ್ಗೆ? ಯಾಕೆ ನಿಮ್ಗೆ ಈ ಶ್ಲೋಕಗಳು ಗೊತ್ತಿಲ್ವಾ? ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಮಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಇದನ್ನ ಶ್ಲೋಕನ ಹಾಡಿ ಆ ತಾಯಿಗೆ ಹಾಡಿ, ಅದನ್ನ ಆ ತಾಯಿ ಖುಷಿ ಪಡ್ತಾಳ, ಅದ್ ಎತ್ಕೊಂಡು ಹೋಗ್ಬು. ಅದು ಬಿಟ್ಟು ಈ ತರ ಒಂದು ಗ್ಲಾಮರ್ ಹಾಡನ್ನ ಹಾಡ್ತಿರಲ್ವಾ? ಸೀರಿಯಸ್ಲಿ ನಿಜ ಹೇಳ್ತಾ ಇದೀನಿ, ನಮ್ ಹಿಂದೂಗಳ ಶತ್ರುಗಳು. ದಯವಿಟ್ಟು ನಮ್ ಸಂಸ್ಕಾರ, ನಮ್ ಸಂಸ್ಕೃತಿನ ಉಳಿಸೋದಕ್ಕೆ ನೋಡಿ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ. ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇಂಥ ಹಾಡುಗಳನ್ನೆಲ್ಲ ಹಾಡಕ್ ಹೋಗ್ಬೇಡಿ. ಕೈಂಡ್ಲಿ ಸ್ಟಾಪ್ ದಿಸ್ ನಾನ್ ಸೆನ್ಸ್.